ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸಂಡೇ ಇವತ್ತು ಬೆಳಿಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಗೀತಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ. ಅವಳು ಬರೋಷ್ಟ್ರೊಳಗೆ ಸ್ವಲ್ಪ ಏನಾದ್ರೂ ಸ್ಪೆಷಲ್ ಆಗಿ ರೆಸಿಪಿ ಮಾಡೋಣ ಅಂತ ಹೇಳಿ. ಜೊತೆಗೆ ಹಸ್ಬೆಂಡ್ ಕೂಡ ಇಲ್ಲ, ಮೈಸೂರಿಗೆ ಹೋಗಿದ್ದಾರೆ. ನೇಟಿವ್ಗೆ ಏನೋ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಮೈಸೂರಿಗೆ ಹೋಗಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಸರ್ಪ್ರೈಸ್ ಕೊಡೋಣ, ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಮನೇಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮನ್ಸು ತುಂಬಾ ಬೇಜಾರಿದೆ. ಋತ್ವಿಕ್ ಇಲ್ದಿರೋ ಟೈಮಲ್ಲಿ ನನ್ಗೆ ಈ ರೀತಿ ಸ್ಪೆಷಲ್ ಆಗಿ ನಾನ್ ವೆಜ್ ಎಲ್ಲ ಮಾಡೋದು ತುಂಬಾನೇ ಬೇಜಾರಾಗುತ್ತೆ. ಯಾಕೆಂದ್ರೆ ಅವನು ಇಷ್ಟಪಡ್ತಾನೆ, ತುಂಬಾ ಸ್ವಲ್ಪ ಇಷ್ಟಪಡ್ತಾನೆ. ಹಾಗಾಗಿ ಬೇಜಾರಾಗುತ್ತೆ. ಆದ್ರೂ ಕೂಡ ಮಗಳಿದ್ದಾಳಲ್ವಾ, ಅವಳಿಗೋಸ್ಕರನಾದ್ರೂ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಒಂದ್ ನಿಮಿಷ, ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ನಿಮ್ಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಮಟನ್ ಬಿರಿಯಾನಿ ಮತ್ತು ಚಿಕನ್ ಗೀ ರೋಸ್ಟ್ ಮಾಡೋಣ ಅಂತ ಹೇಳಿ ಒಂದು ಅರ್ಧ kg ಮಟನ್ನ ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ನಾನು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಪೌಡರ್ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋನ ನಾನು ಮಾಡಿದ್ದೀನಿ, ಸೊ ನೀವು ನೋಡಿ ಸರ್ಚ್ ಮಾಡ್ಬೋದು. ಮತ್ತು 1 ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಉಪ್ಪು, ಅದಕ್ಕೆ 3 ಸ್ಪೂನಷ್ಟು ಮೊಸರನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಅರ್ಧ ಗಂಟೆ ನಾವು ಎತ್ತಿಟ್ಕೊಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ಈ ರೀತಿ ನಾವು ಬಿರಿಯಾನಿನ ಮಾಡೋದ್ರಿಂದ ಕೆಲವೊಂದು ಸಲ ಏನಾಗುತ್ತೆ, ಬಿರಿಯಾನಿನಲ್ಲಿ ಮಟನ್ನು ಟೇಸ್ಟ್ ಇರಲ್ಲ, ಚಿಕನ್ ಆಗಿರ್ಬೋದು ಟೇಸ್ಟ್ ಇರಲ್ಲ ಅಂತ ಹೇಳ್ತೀವಲ್ವ. ಸೊ ಈ ಮೆಥಡಲ್ಲಿ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿನೂ ಟೇಸ್ಟಾಗಿರುತ್ತೆ, ಮತ್ತು ಚಿಕನ್ ಪೀಸ್ ಆಗಿರ್ಬೋದು, ಮಟನ್ ಪೀಸ್ ಆಗಿರ್ಬೋದು, ಅದು ಕೂಡ ತುಂಬಾ ಟೇಸ್ಟ್ ಬರುತ್ತೆ ಅಂತಲೇ ಸೊ ಹೇಳ್ತೀನಿ ನಾನು. ಇವಾಗ ಅದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಗೆ ತೆಗೆದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಮತ್ತು ನಾನು ಒಂದು ಅರ್ಧ kg ಚಿಕನ್ನ ತೊಗೊಂಡು ಅದಕ್ಕೂ ಕೂಡ 3 ಸ್ಪೂನಷ್ಟು, 2ರಿಂದ 3 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು 1 ಸ್ಪೂನಷ್ಟು ಮೆಣಸಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಚಿಟಕಿ ಅರಿಶಿನ ಮತ್ತು ಉಪ್ಪು, ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಕೂಡ ಮಿಕ್ಸ್ ಕೊಟ್ಟು ಇದನ್ನು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡು ಬಿಟ್ರೆ ಸೊ ಬೇಗ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ. ಬೇರೆದೆಲ್ಲ ನಾನು ರೆಡಿ ಮಾಡ್ಕೊಳ್ಳೋವರೆಗೆ ಚಿಕನ್ನು ನೆನಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಇದನ್ನು ರೆಡಿ ಮಾಡ್ಕೊಂಬಿಡ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿದ್ದು ಆಯಿತು. ನಂತರ ಇದನ್ನು ಕೂಡ ತೆಗೆದಿಟ್ಬಿಟ್ಟು ಬಾಸುಮತಿ ರೈಸ್ನ ನಾನು ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. 1.5 ಕಪ್ಪಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ. ಅರ್ಧ kg ಮಟನ್ಗೆ 1.5 ಗ್ಲಾಸಷ್ಟು ನಾನು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಒಂದು 20 ನಿಮಿಷ ನೆನಿಬೇಕಾಗುತ್ತೆ. ಆವಾಗ ಒಂದು ಸಾಫ್ಟಾಗಿ ಬರುತ್ತೆ ಬಿರಿಯಾನಿ ನಮಗೆ. ಇಲ್ಲ ಅಂದರೆ ಅದು ಏನೋ ಒಂಥರ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ನೀಟಾಗಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಅದನ್ನು ತೆಗೆದಿಟ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಮಸಾಲೆಗಳನ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಬಿರಿಯಾನಿ ಅಂತ ಹೇಳಿದ್ರೆ ನಿಮಗೆ ಒಂದು ರೆಸ್ಟೋರೆಂಟ್ ಸ್ಟೈಲೇ ಫೀಲ್ ಬರುತ್ತೆ ಫ್ರೆಂಡ್ಸ್. ಆ ರೀತಿ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ. ಇದು ಮೋಹಿತಾ ಋತ್ವಿಕ್ ಅಂತೂ ತುಂಬ ಅಂದರೆ ತುಂಬಾ ಫೇವ್ರೇಟು. ಆದರೆ ನಾನು ತುಂಬ ದಿನ ಆಗೋಗ್ಬಿಟ್ಟಿತ್ತು ಮಾಡಿ. ಇವಾಗ ನೆಕ್ಸ್ಟು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಜೊತೆಗೆ ಎಲ್ಲ ರೀತಿಯಾದಂತಹ ಸ್ಪೈಸಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ 4 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ, 1 ಮರಾಠ ಮೊಗ್ಗು, ಜಾಪತ್ರೆ, 2 ಏಲಕ್ಕಿ, 2 ಪಲಾವ್ ಎಲೆ, ಕಸ್ತೂರಿ ಮೇಥಿ ಮತ್ತು ಸೋಂಪು, 2 ಹಸಿರು ಮೆಣಸಿನ್ಕಾಯಿ, ಇಷ್ಟನ್ನು ಕೂಡ ಹಾಕಿ ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದು ನೀಟಾಗಿ ಫ್ರೈ ಮಾಡಿಕೊಂಡು ನಂತರ 2 ದಪ್ಪ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ದಪ್ಪ ಈರುಳ್ಳಿ ಆದರೆ ಒಂದು ತೊಗೊಳ್ಳಿ, ನಾರ್ಮಲ್ ಸೈಜ್ ಆದರೆ 2 ಈರುಳ್ಳಿನ ಹಾಕ್ಕೊಳ್ಳಿ. ಸೊ ಅದನ್ನು ಕೂಡ ಇವಾಗ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಬಿರಿಯಾನಿಗೆಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಈರುಳ್ಳಿನೂ ಕೂಡ ಕಂದು ಬಣ್ಣ ಬಂದಿದ್ದು ಆಯಿತು. ನಂತರ ಇವಾಗ ಒಂದು ಟೊಮೊಟೊನ ನಾನು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಅಂತ ಹೇಳಿದ್ರೆ ಹುಳಿ ಟೊಮೊಟೊ ಹಾಕಬಾರ್ದು, ಒಂದು ಜಾಮ್ ಟೊಮೊಟೊನ ಹೆಚ್ಚಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬಾಡ್ಕೊಳ್ಳುತ್ತಲ್ವ. ಸೊ ಹಾಗಾಗಿ ಎಲ್ಲ ಲೇಡೀಸು ಅದೇ ಟಿಪ್ಸ್ನ ಉಪಯೋಗಿಸ್ತಾರೆ. ಸೊ ನಾನು ಕೂಡ ಅಷ್ಟೇ ಉಪ್ಪು ಹಾಕ್ಬಿಟ್ಟು ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬಾಡಿಸಿದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ನಾನು
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ನೀಟಾಗಿ ಬೆಂದ್ಕೊಳ್ಳೋವರೆಗೂ ಕೂಡ ನಾವು ಸ್ವಲ್ಪ ಅಂದರೆ ಕಡಿಮೆ ಉರಿನಲ್ಲೇ ನಾವು ಫ್ರೈ ಮಾಡ್ಕೊಬೇಕು. ತುಂಬ ಉರಿ ಕೊಡ್ತು ಅಂತ ಹೇಳಿದ್ರು ಎಲ್ಲ ಸೀದೋಗ್ಬಿಡುತ್ತೆ ಸ್ಪೈಸಸ್ ಎಲ್ಲ. ಹಾಗಾಗಿ ನಾವು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಕೂಡ ಈ ರೀತಿ ಮಸಾಲೆ ಫ್ರೈ ಮಾಡ್ಕೊಬೇಕಾದ್ರೆ ಮೀಡಿಯಮ್ ಉರಿನಲ್ಲೇ ಫ್ರೈ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ. ನಂತರ ಇವಾಗ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಮಟನ್ಗೆ, ಸೊ ಅದನ್ನೆಲ್ಲನೂ ಹಾಕಿ ನೀಟಾಗಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಯಾವುದೇ ರೀತಿ ನೀರನ್ನು ಹಾಕಬಾರ್ದು, ಅದು ಚೆನ್ನಾಗಿ ಹುರಿದು ಎಣ್ಣೆ ಬಿಟ್ಕೊಬೇಕು ಮಟನ್ನಲ್ಲಿ, ಅಲ್ಲಿವರೆಗೂ ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಎಣ್ಣೆ ಬಿಟ್ಕೊಂಡಿದ್ದಾಯಿತು. ನಂತರ ಅದಕ್ಕೆ 1 ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ತುಂಬ ನೀರನ್ನು ಹಾಕ್ಕೊಬಾರ್ದು, ಯಾಕೆಂದರೆ ಇಲ್ಲಿ ನಾವು ದಮ್ಮನ್ನ ಕಟ್ಟಿ ಬಿರಿಯಾನಿ ಮಾಡ್ತಿರೋದ್ರಿಂದ ಯಾವುದೇ ರೀತಿ ನೀರನ್ನು ತುಂಬ ಹಾಕಬಾರ್ದು. 1 ಗ್ಲಾಸಷ್ಟು ಮಟನ್ಗೆ ಬೇಯಕ್ಕೆ ಬೇಕಾದಷ್ಟು ನೀರನ್ನು, 1 ಗ್ಲಾಸ್ ಅಂದರೆ ಒಂದು 200 ml ಆದರೆ ಆಯಿತು. ಅದನ್ನು ಕೂಡ ಹಾಕ್ಬಿಟ್ಟು ಇವಾಗ ವಿಷಲ್ ಹಾಕೋಕ್ಕೆ ಇಟ್ಟಿದ್ದೀನಿ ಒಂದು ಸ್ಟವಲ್ಲಿ. ಸೊ ಇನ್ನೊಂದು ಕಡೆ ಇವಾಗ ರೈಸ್ಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ನಾನು ನೀರನ್ನು ಹಾಕಿ ಆದಂತಹ ಸ್ಪೈಸಸ್ಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ 1 ಪಲಾವ್ ಎಲೆ, 2 ಏಲಕ್ಕಿ, 4 ಮೆಣಸಿನ ಕಾಳು, ಸ್ವಲ್ಪ ಜಾಪತ್ರೆ, ಅರ್ಧ ಟೀ ಸ್ಪೂನ್ ಸಾಯಿ ಜೀರಾ ಮತ್ತು ಅರ್ಧ ಟೀ ಸ್ಪೂನ್ ಸೋಂಪು, ಇಷ್ಟನ್ನು ಹಾಕಿ ನಾವು ಅದನ್ನು ನೀರಲ್ಲಿ ಹಾಕಿ ಒಂದು ಕಡೆ ತೆಗೆದಿಟ್ಟಿದ್ದೀನಿ ನೀರು ಕುದೀಲಿ ಅಂತ ಹೇಳಿ. ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಕಡಾಯಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ಒಂದು 6ರಿಂದ 7 ಮೆಂತ್ಯ, 1 ಸ್ಪೂನ್ ಧನಿಯಾ, ಒಂದು ಅರ್ಧ ಇಂಚು ಚಕ್ಕೆ, 3 ಲವಂಗ, 1 ಟೀ ಸ್ಪೂನ್ ಸಾಯಿ ಜೀರಾ, 1 ಟೀ ಸ್ಪೂನ್ ಮೆಣಸು, 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಅಂದರೆ ಒಂದು ನಿಂಬೆಹಣ್ಣು ಒಂದ್ರದಷ್ಟು ಒಂದು ಸ್ವಲ್ಪ ಹುಣಸೆಹಣ್ಣು, ಇಷ್ಟನ್ನು ಹಾಕಿ ಫ್ರೈ ಮಾಡಿ ಅದನ್ನು ಒಂದು ಕಡೆ ತೆಗೆದಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಂದು ನಾನು ಅದು ಏನು ರೈಸ್ಗೆಲ್ಲ ಹಾಕಿ ಮಸಾಲೆ ಎಲ್ಲ ನೀರಿಗೆ ಹಾಕಿ ಅದು ಕುದಿಯೋಕ್ಕೆ ಬಂತಲ್ವ, ನಂತರ ಅದಕ್ಕೆ ಇವಾಗ ಚಿಟಕಿ ಉಪ್ಪನ್ನ ಹಾಕಿ ಬಾಸುಮತಿ ರೈಸ್ನ ಹಾಕೋತಾ ಇದ್ದೀನಿ. ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಒಂದು ಕಡೆ ರೈಸ್ ಮಾಡೋಕ್ಕೆ ಇಟ್ಬಿಟ್ಟು, ಇನ್ನೊಂದು ಕಡೆ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ನೀಟಾಗಿ ಎಲ್ಲನೂ ಜಾರಿಗೆ ತೊಗೊಂಡು ರುಬ್ಕೋತಾ ಇದ್ದೀನಿ. ಸೊ ಏನಂದರೆ ಒಂದು ಕಡೆ ಕುಕ್ಕರ್ ವಿಷಲ್ ತೊಗೊಳಕ್ಕೆ ಇಟ್ಟಿದ್ದೀನಿ ಮಟನ್ದು, ಇನ್ನೊಂದು ಕಡೆ ರೈಸ್ ರೆಡಿ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಗೀ ರೋಸ್ಟ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಚಿಕನ್ ಗೀ ರೋಸ್ಟ್ಗೆ. ಇದು ಮಸಾಲೆ ನೋಡ್ತಾ ಇದ್ದೀರಲ್ವ ಎಷ್ಟು ರೆಡ್ಡಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅದನ್ನು ರುಬ್ಕೊಂಡಿದ್ದಾದ ನಂತರ ಇದು ಕುದಿಯೋಕ್ಕೆ ಬರ್ತಿತ್ತು, ಅನ್ನ ಆಲ್ಮೋಸ್ಟ್ ಆಗ್ತಾ ಬಂತು. ಇದನ್ನು ನಾವು 3/4 ಭಾಗ ಮಾತ್ರ ಬೇಯಿಸ್ಕೊಬೇಕಾಗುತ್ತೆ, ಫುಲ್ಲು ಬೇಯಿಸ್ಕೊಬೇಡಿ. ಬಿರಿಯಾನಿ ಒಂಥರ ಉದುದ್ರಾಗಿ ಬರಲ್ಲ, ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಒಂದು 3/4 ಭಾಗದಷ್ಟು ಬೇಯಿಸ್ಕೊಂಡು ಒಂದು ಜಾಲರಿ ಬಟ್ಲಿಗೆ ನಾವು ಅದನ್ನು ತೆಗೆದು ಇಟ್ಕೊಬೇಕಾಗುತ್ತೆ. ಸೊ ಇನ್ನೊಂದು ಕಡೆ ಇವಾಗ ಅದನ್ನು ತೆಗೆದಿಟ್ಬಿಟ್ಟು ನಾವು ಮಟನ್ ಎಲ್ಲ ಬೇಯಕ್ಕೆ ಹಾಕಿದ್ವಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು, ಸೊ ಅದನ್ನು ಕೂಡ ಇವಾಗ ನೋಡೋಣ ಬೆಂದಿದೆಯಾ ಏನು ಅಂತ ನೋಡ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಗೀ ರೋಸ್ಟ್ಗೆ ನಾವು ಸ್ವಲ್ಪ ಫ್ರೈ ಮಾಡಿಬಿಡೋಣ ಅಂತ ಹೇಳಿ ಒಂದು ಮಡಿಕೆ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಈರುಳ್ಳಿ, ಚಿಕ್ಕ ಗಾತ್ರದಷ್ಟು ಈರುಳ್ಳಿನ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಈ ಒಂದು ಚಿಕನ್ ಗೀ ರೋಸ್ಟ್ ಏನಿದೆ ಅದಕ್ಕೆ ನಾವು ತುಪ್ಪ ಹಾಕಿ ಮಾಡಬೇಕು, ಎಣ್ಣೆ ಹಾಕಿದ್ರೆ ಅದು ಟೇಸ್ಟ್ ಬರಲ್ಲ. ಸೊ ನಾನು ತುಪ್ಪ ಜಾಸ್ತಿನೇ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕಿ ಈರುಳ್ಳಿ ಕರಿಬೇವನ್ನ ಫ್ರೈ ಆದ ಕೂಡಲೇ ಅದು ಏನು ಚಿಕನ್ ನಾನು ಮಿಕ್ಸ್ ಮಾಡಿ ಇಟ್ಟಿದ್ನಲ್ವ ಮಸಾಲೆ, ಸೊ ಅದನ್ನು ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಎಣ್ಣೆ ಬಿಟ್ಕೊಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಅದು ತುಂಬ ಟೇಸ್ಟ್ ಬರೋದು. ಎಣ್ಣೆ ಬಿಟ್ಕೊಳ್ಳೋವರೆಗೂ ಕೂಡ ನಾವು ರುಬ್ಬಿರೋ ಮಸಾಲೆನ ನಾವು ಸೇರಿಸ್ಬಾರ್ದು. ಸೊ ನೋಡ್ತಾ ಇದ್ದೀರಲ್ಲ ಅದು ಚೆನ್ನಾಗಿ ಬಾಡಿಕೊಂಡು ಎಣ್ಣೆ ಬಿಟ್ಕೊತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಅದು ಎಣ್ಣೆ ಬಿಟ್ಕೊಬೇಕು, ಅದಕ್ಕೋಸ್ಕರ ಮತ್ತೆ ಅದನ್ನು ನಾನು ಮುಚ್ಚಳನ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಅರ್ಧ ಚಿಕನ್ ಇಲ್ಲೇ ಬೆಂದ್ಕೊಂಡ್ಬಿಡುತ್ತೆ. ಚಿಕನ್ ಗೀ ರೋಸ್ಟ್ ಅಂತ ಹೇಳಿದ್ರೆ ನಾವು ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಹಾಕಿಟ್ಟಿದ್ವಿ, ಬೇಗ ಬೆಂದ್ಕೊಂಡ್ಬಿಡುತ್ತೆ. ಒಂಥರ ತಿನ್ನಬೇಕಾದ್ರೆ ನಮಗೆ ಒಂಥರ ಸಾಫ್ಟಾಗಿ ಸಿಗುತ್ತೆ ಚಿಕನ್ನು. ಕೆಲವೊಂದು ಸಲ ಟೇಸ್ಟೇ ಇರೋಲ್ಲ, ಚಿಕನ್ ಸೆಪ್ಪೆ ಅನ್ನಿಸ್ತಾ ಇರುತ್ತಲ್ವ. ಸೊ ಈ ರೀತಿ ಮಾಡಿದಾಗ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ನಂತರ ಅದೆಲ್ಲ ಎಣ್ಣೆ ಬಿಟ್ಕೊತ ಬರ್ತಾ ಇದೆ, ಈ ಟೈಮಲ್ಲಿ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಸೊ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಕೂಡ ಅಷ್ಟೇ, ತಕ್ಷಣ ನೀರು ಹಾಕಬಾರ್ದು. ನಾವು ಯಾವುದೇ ಮಸಾಲೆ ಆದರೂ ನಾನ್ ವೆಜ್ ಮಾಡಬೇಕಾದ್ರೆ ಅದನ್ನು ನೀಟಾಗಿ ಹುರಿದು ಎಣ್ಣೆ ಎಲ್ಲ ಬಿಟ್ಕೊಂಡು ನಂತರ ಮಸಾಲೆನೂ ಹಾಕಿ ನಾವು ಹುರಿದ್ರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಸಾಲೆನಲ್ಲಿ ನಾವು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು, ಅದೇ ಸೀಕ್ರೆಟು. ಸೊ ಇವಾಗ ಅದೆಲ್ಲ
ಹುರಿದಿದ್ದಾದ ನಂತರ ನಾನು ಸ್ವಲ್ಪ ನೀರನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸು ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ನೀರನ್ನ ಹಾಕಿಬಿಟ್ಟು ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತೆಗೆದಿಟ್ಟಿದ್ದಾಯಿತು. ಬೇಯಕ್ಕಿಟ್ಟಿದ್ದೀನಿ, ಅದು ಕೂಡ ರೆಡಿಯಾಗಿ ಹೋಗ್ಬಿಡ್ತು. ಇನ್ನೊಂದು ಕಡೆ ಮಟನ್ ಬಿರಿಯಾನಿ ಇದು ನಾವು ಮಸಾಲೆ ಎಲ್ಲ ಬೇಯಿಸ್ಕೊಂಡಿದ್ವಲ್ವ, ಸೊ ಅದನ್ನು ನಾನು ನೋಡ್ತಾ ಇದ್ದೀನಿ ಮಟನ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆಯಾ ಅಂತ. ಎಳೆದಾದರೆ 1 ವಿಷಲ್ ತೊಗೊಂಡ್ರೆ ಬೆಂದ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ಮಟನ್ ಏನಾದರೂ ಬಲ್ತೋಗಿತ್ತು ಅಂತ ಹೇಳಿದ್ರೆ 2ರಿಂದ 3 ವಿಷಲ್ ತೊಗೊಬೇಕಾಗುತ್ತೆ. ನನಗೆ ಯಾಕೋ ಸ್ವಲ್ಪ ಓಕೆ ಅನ್ನಿಸ್ತು. ಆಮೇಲೂ ಕೂಡ ನಾನು ಅದನ್ನು 1-2 ವಿಷಲ್ಲು ತೊಗೊಂಡೆ. ಇವಾಗ ಚೆನ್ನಾಗಿ ಬೆಂದ್ಕೊಂಡಿದೆ ಮಟನ್ನು. ಅದನ್ನು ಇವಾಗ ಒಂದು ದಪ್ಪ ತಳ ಇರೋಂಥ ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಾನು 3/4 ಭಾಗ ರೈಸ್, ಬಾಸುಮತಿ ರೈಸ್ ಏನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಈ ಒಂದು ಮೆಥಡಲ್ಲಿ ಮಾಡಿಕೊಂಡ್ರೆ ನಿಮಗೆ ನೀವು ಯಾವುದೇ ರೀತಿ ರೆಸ್ಟೋರೆಂಟ್ಗೆ ಹೋಗಿ ನಾವು ತಿನ್ನಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್. ಮನೇಲೇ ನಾವೆಲ್ಲ ಹೋಟೆಲ್ ಹೊರಗಡೆ ಊಟ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಮನೇಲೇ ಈ ಥರ ಅಭ್ಯಾಸ ಆಗಿಬಿಡ್ತಾರೆ, ಹೊರಗಡೆ ಹೋಗೋದೇ ಬಿಟ್ಬಿಡ್ತಾರೆ. ಸೊ ಫೈನಲ್ ಆಗಿ ಇವಾಗ ಅರಿಶಿಣದ ನೀರು ಹಾಕಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮತ್ತೆ ದಮ್ ಕಟ್ಲಿಕ್ಕೆ ಇಡ್ತಾಯಿದ್ದೀನಿ. ಅಂದರೆ ಒಂದು ಕಬ್ಬಿಣದ ದೋಸೆ ಕಲ್ಲನ್ನ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಒಂದು ಬಿಗಿಯಾಗಿ ಏನಾದರೂ ಭಾರವಾಗಿ ನಾವು ಇಡಬೇಕಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ದಮ್ ಆಗುತ್ತೆ. ಈ ಒಂದು ಬಿರಿಯಾನಿ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿತ್ತು. ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಯೋ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀವಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಒಂದು ರೆಸಿಪಿನ ಟ್ರೈ ಮಾಡಿ ನನಗೆ ಹೇಳಿ ಹೆಂಗಿತ್ತು, ಜೊತೆಗೆ ನಿಮ್ಮ ಮನೆಯವರು ಯಾವ ರೀತಿ ನಿಮಗೆ ಹೇಳಿದ್ರು, ಚೆನ್ನಾಗಿತ್ತಾ ಏನಂತ ಹೇಳಿದ್ರು, ಖುಷಿಪಟ್ಟು ತಿಂದ್ರಾ ಅಂತ ನನಗೆ ಕಮೆಂಟ್ ಮಾಡಿ. ಈ ರೆಸಿಪಿ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಎಲ್ಲ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಮನೆಯಲ್ಲಿ ಸಂಡೇ ಟೈಮು ಎಲ್ಲ ಫ್ರೀಯಾಗಿ ಇರ್ತಾರಲ್ವ, ಸೊ ಅವ್ರಿಗೆ ಈ ರೀತಿ ರುಚಿಯಾಗಿ ಮಾಡಿಕೊಟ್ರೆ ಮನೆಯವರು ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಬಿರಿಯಾನಿ ಮತ್ತು ಲೆಗ್ ಪೀಸ್ ಕೂಡ ಮಾಡಿದ್ದೆ, ಜೊತೆ ಗೀ ರೋಸ್ಟ್ ರೆಡಿ ಆಗೋಗ್ಬಿಡ್ತು. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್.